ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ ನಿಮ್ಮ ಹೆಸರು? ಜಯಶಂಕರ್ ಸ್ವಾಮಿ ಅಣ್ಣ. ಜಯಶಂಕರ್ ಸ್ವಾಮಿ. ಅಣ್ಣ ಈ ಊರು? ದೊಡ್ಡಗಂಗೋಡಿ. ದೊಡ್ಡಗಂಗವಾಡಿ. ಊರಿ ಹೆಸರು? ಊರಿ ಹೆಸರು ವಜ್ರ. 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 ನಾವು ನಾಮಕರಣ ಮಾಡಿರೋದು. ಎಲ್ಲಿಂದ ಅಣ್ಣ ತಂದಿದ್ದು? ಇದು ತಮಿಳ್ನಾಡಿಂದ ಅಣ್ಣ. ತಮಿಳ್ನಾಡಿಂದ. ಏನು ಬೆಲೆ ಆಗಿತ್ತು? ನಮಗೆ 2.5 ಆಗಿತ್ತು ಅಣ್ಣ. 2.5 ಲಕ್ಷ. ಏನು ಏಜಲ್ಲಿದೆ? ಏಜ್ 2 ಅಲ್ಲ. 2 ತೋರಿಸ್ಕೊಡ್ತೀನಿ. ನಾಲ್ಕಲ್ಲ ಇದೆ. ಇನ್ನು ಇವಾಗ ಹುಟ್ತಾ ಇದೆ 4. ಹಾಂ 4 ಕಲ್ಕರ್ದಾಯ್ತು. ಹಾಂ ನೀವು ಎಷ್ಟು ದಿನ ಆಯ್ತು ತೊಗೊಂಬಂದು ಇವಾಗ? ನಾವು ಐನಗುಡಿಗೆ ಮುಂಚೆ ಅಣ್ಣ, ಐನಗುಡಿಗೆ ಬಂದಿತ್ತು. ಐನಗುಡಿಗೆ ಬಂದಿತ್ತು. ನಾವು ಐನಗುಡಿಗೆ ಮುಂಚೆ ತೊಗೊಂಡು ಐನಗುಡಿಗೆ ಹೊಡೆದಿದ್ದು. ಹಾಂ ಇವಾಗ ಯಾರಾದರೂ ಬಂದರೆ ಕೊಡ್ತೀರಾ? ಕೊಡ್ತಾರೆ ಅಣ್ಣ. ಕೊಡ್ತಾರೆ. ಇವಾಗ ಏನು ಹೇಳ್ತಾ ಇದ್ದಾರೆ ಬೆಲೆ? ಈಗ 4.5 ಬಂದರೆ ಬಿಡ್ತೀವಿ ಅಣ್ಣ. 4.5 ಬಂದರೆ ಬಿಡ್ತೀರಿ. ಎಷ್ಟು ಸ್ಕೂಲ್ ಮೇಲೆ ಬಿಟ್ಟಿದ್ದೀರಾ? ಆಲೇ ಸುಮಾರು ಸ್ಕೂಲ್ ಮೇಲೆ ಬಿಟ್ಟಿದ್ದೀವಿ ಅಣ್ಣ. ಅಂದರೆ ನಿಮ್ಮ ಅಂದಾಜು? 150 ಸ್ಕೂಲ್ ಮೇಲೆ ಬಿಟ್ಟಾರಣ್ಣ. 150 ಸ್ಕೂಲ್ ಮೇಲೆ ಬಿಟ್ಟಿದ್ದೀರಾ. ಹಸಿನ ಭಾಗದಲ್ಲಿ ಹೆಂಗೈತಣ್ಣ? ಇಲ್ಲ ಚೆನ್ನಾಗೈತೆ. ಚೆನ್ನಾಗೈತೆ. ನೀವು ಒಂದು 150 ಹಸಿನಲ್ಲಿ ಅಂದರೆ ಕರುಗಳು ಬಿದ್ದಾವ ಮೊದಲು? ಕರುಗಳು ಮೊದಲೇನಿಲ್ಲ ಅಣ್ಣ, ಇನ್ನೂ ಕರುಗಳು ಯಾವ ಬಿದ್ದಿಲ್ಲ. ನಾವು ತಂದದ್ದು ರೀಸೆಂಟ್ ಆಗ್ತಾನೆ. ಈಗ 9 ತಿಂಗಳು ಆದ್ಮೇಲೆ ತಾನೇ ಕರುಗಳು ಬಿಡೋದು. ಅದರಿಂದ ಇನ್ನು ಕರುಗಳು ಯಾವ ಫಲ ಬಿದ್ದಾವೆ. ಹಾಂ ಇನ್ನೊಂದು ಇನ್ನು ಹಸ್ಕೂಲ್ ಭಾಗದಾಗ ಚೆನ್ನಾಗೈತೆ. ಇವಾಗ ಓರಿ ಹಿಡಿದ್ರಲ್ಲ, ಇವಾಗ ನೀವು ಹೊಸ್ದಾಗಿ ಕಟ್ಟಿರೋದ ಓರಿನ? ಇಲ್ಲ, ನಮ್ಮ ತಾತಿರೋ ನಮ್ಮ ಅಪ್ತಿರೋ ನಾವು ಎಲ್ಲ ಹಿಂದಿಂದನೂ ಓರಿ ಅವಾಗಿಂದ ಓರಿ ಕಟ್ಟಿದ್ದೀರಾ? ಸುಮಾರು ವರ್ಷದಿಂದ ಓರಿ ಕಟ್ಟಿದ್ದೀವಿ. ಹಾಂ ಏನು ಗ್ಯಾಪ್ ಕೊಟ್ಟಿಲ್ಲ ಅವತ್ತಿಂದ? ಗ್ಯಾಪ್ ಕೊಟ್ಟಿಲ್ಲ. ಗ್ಯಾಪ್ ಕೊಟ್ಟಿಲ್ಲ, ಬರೀ ಬೀಜದವರಿ ಕಟ್ಟೋದೇನೆ? ಬೇಯಿಸೋರಿ. ಹಾಂ ಎತ್ತುಗಳು, ಕರುಗಳು ಎಲ್ಲ. ಇದೊಂದೇ ಓರಿನ ಕಟ್ಟಿರೋದು ಇವಾಗ? ಈಗ ಇದೊಂದೇ ಅಣ್ಣ. ಇದೊಂದೇ ಓರಿ. ಇವಾಗ ಏನು ತಿಂಡಿ, ಏನೇನು ತಿಂಡಿ ಕೊಡ್ತೀರಾ ಇದಕ್ಕೆ? ಚಕ್ಕೆ ಒಟ್ಟು. ಹಾಂ ಫೀಡ್ಸ್ ಹಾಕಲ್ಲ. ಬೂಸ, ಹುಳ್ಳಿಕಾಳು. ಹುಳ್ಳಿಕಾಳು. ಹಾಂ ಮುಸ್ಕಿನ ಜೋಳ. ಮುಸ್ಕೊಂಡ ಜೋಳ. ಇವಾಗ ಈ ಹಸಿರು ಹುಲ್ಲು ಕೊಡ್ತೀರಾ ಇಲ್ಲ ಒಣಲ್ಲ? ಒಣಲ್ ಅಣ್ಣ, ರಾಗಿ ಹುಲ್ಲು. ಈ ಬೀಜದವರಿಗಳಿಗೆ ಒಣಲ್ ಬೆಸ್ಟ್, ಹಸೆ ಹುಲ್ಲು ಬೆಸ್ಟ್? ಒಣಲ್ ಬೆಸ್ಟ್ ಅಣ್ಣ. ಒಣಲ್ ಬೆಸ್ಟ್. ಏನು ಕಾರಣಕ್ಕೋಸ್ಕರ ಯೂಸ್ ಮಾಡ್ಬೇಕು ಒಣಲ್ನ? ಈ ಹಸಿ ಹುಲ್ಲಿಗೆಲ್ಲ ಅಣ್ಣ ತಾಕತ್ತು ನೀರಂಶ ಜಾಸ್ತಿ ಅದು. ಜಾಸ್ತಿ. ಹಾಂ ಈ ರಾಗಿ ಹುಲ್ಲಲ್ಲಿ ಎಲ್ಲ ದನಗಳಿಗೂ ರಾಗಿ ಹುಲ್ಲು ಬೆಸ್ಟ್. ಹಾಂ ದನ ಬಿಗಿಯಾಗಿರ್ತವೆ. ಬಿಗಿಯಾಗಿರ್ತದೆ. ಹಾಂ ತಾಕತ್ತಾಗಿರ್ತದೆ ರಾಗಿ ಹುಲ್ಲಲ್ಲಿ. ಹಾಂ ಇದಕ್ಕೆ ಹಾಲು ಮೊಟ್ಟೆ ಏನಾದರೂ ಕೊಡ್ತೀರಾ? ಹಾಲು ಮೊಟ್ಟೆ ಕೊಡ್ತಾ ಇದೀವಿ. ಹಾಲು ಮೊಟ್ಟೆ ಕೊಡ್ತೀರಾ? ಡೈಲಿ ಕೊಡ್ತೀರಾ? ಡೈಲಿ ಕೊಡ್ತೀವಿ. ಎಷ್ಟು ಕೊಡ್ತೀರಾ ಅಣ್ಣ ಹಾಲು? ಡೈಲಿ ಬೆಳಗ್ಗೆ 1 ಲೀಟ್ರ್, ಸಾಯಂಕಾಲ 1 ಲೀಟ್ರ್. ಅಂದರೆ ಇವಾಗ ಎಷ್ಟು ಕೊಟ್ಟು ತಂದಿದ್ದೀರಲ್ಲ, ಡೈಲಿ ಹಸ್ಗಳು ಒಂದು ಹಸಿಗೆ ಬಿಟ್ಟರೆ ಏನು ಚಾರ್ಜ್ ಮಾಡ್ತೀರಾ? 500 ರೂಪಾಯಿ. 500 ರೂಪಾಯಿ ಸಾಕಾಗುತ್ತಾ ಒಂದು ಹಸಿಗೆ? 500 ರೂಪಾಯಿ ತೊಗೊಂಡ್ರೆ ನಿಮಗೆ ಆಸೆ ಅಣ್ಣ. ಹಾಂ ಯಾಕಂದ್ರೆ ಇನ್ನೇನು ಅಲ್ಲಿ ವರ್ಕೌಟ್ ಏನು ಆಗಲ್ಲ. ಹಾಂ ಓರಿಗೆ ಆಗೋಗುತ್ತೆ. ಏನೋ ಒಂದು ಓರಿ ಸಾಕಬೇಕು ಅನ್ನೋದಕ್ಕೆ ಒಂದು ಹೆಸರಿಗೋಸ್ಕರ ಇದು ಮಾಡ್ತೀರಾ? ಇಲ್ಲಿ ನಡ್ಕೊಂಡ್ ಬಿಡದೆ ನಮ್ಮ ತಾತಿರ್ ನಮ್ಮ ಅಪ್ತಿರ್ ಕಾಲದಿಂದ. ಹಾಂ ಅದೊಂದು ಬೆಲೆಗೋಸ್ಕರ. ಇವಾಗ ಹಸಿನ ಮೇಲೆ ಬಿಡೋವಾಗ ಒಬ್ಬರೇ ಬಿಡ್ತೀರಾ ಇಲ್ಲ ಅಂದರೆ ಇಬ್ರು ಇರಬೇಕಾ? ಒಬ್ಬರೇ ಬಿಡ್ತಾರೆ, ಸುಮ್ಮನೆ ಒಂದು ಸೈಡಲ್ಲಿ ಹಿಡಿದಿರ್ತಾರೆ ಅಗ್ಗನ. ಹಾಂ ಹಸಿ ಮೇಲೆ ಬಿಡುವಾಗ ಜನಗಳ ಮೇಲೆ ಬರಲ್ಲ. ಹಾಂ ದನವಿಂದ ಇಳಿತದಲ್ರ, ಅವಾಗ ಒಂದು ಸ್ವಲ್ಪ ನಮ್ಮ ಕಡೆಗೆ ಬರ್ತದಲ್ಲ. ಯಾವ ಓರಿ ಆದ್ರೂ ಅಷ್ಟೇ, ಹಸ್ಗ ಕಂಡಾಗ ಹಸಿನ ಮೇಲೆ ಹೊಂಟಾಗುತ್ತೆ. ಹಸಿನ ಮೇಲೆ ಇಳಿದಾದ್ಮೇಲೆ ನಮ್ಮ ಕಡೆಗೆ ತಿರುಗುತ್ತೆ. ನಿಮ್ಮ ಕಡೆ ತಿರುಗತೈತೆ. ಹಸಿನ ಭಾಗದಲ್ಲಿ ಹುಷಾರಾಗಿರ್ಬೇಕು. ಹಾಂ ಇವಾಗ ಹೊಸದಾಗಿ ರೈತರುಗಳು ಓರಿ ಕಟ್ಟಬೇಕು ಅಂತಾರಲ್ಲ, ಅವ್ರಿಗೆ ಏನು ತಿಳಿಸ್ಕೊಡ್ತೀರಾ ನಿಮ್ಮ ಕಡೆಯಿಂದ? ಏನು ಬೀಜದವ್ರಿ ಕಟ್ತೀನಿ ಅಂತ ಹೋಯ್ತಾರೆ. ಇವಾಗ ನಾನೇ ಅನ್ಕೊಳ್ಳಿ, ಇವಾಗ ನಮ್ಮಂತವ್ರಿಗೆ ಏನು ಹೇಳ್ಕೊಡ್ತೀರಾ? ಬೀಜದವ್ರಿ ಏನಿದ್ರು ಒಂದು ಹೆಸರು ಮಾಡಕ್ ಅಷ್ಟೇ ಅಣ್ಣ. ಆದಾಯ ಮಾಡಕ್ ಕಟ್ಟಕಾಲ. ಆದಾಯ ಮಾಡಕ್ಕಾಲ ಅಣ್ಣ. ಬೀಜದವ್ರಲ್ಲಿ ಎತ್ಕೊಳ್ಳಲ್ಲಾದ್ರೂ ಅಷ್ಟೇ, ಒಂದು ಹಿಂದಿನ ನಡ್ಕೊಂಡಿರ್ತದೆ. ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ಅಷ್ಟೇ ಹೊರತು ನಾವು ಇದರಲ್ಲಿ ಬಸವಣ್ಣ ದೇವರು ಸಾಕ್ಬೇಕು ಅನ್ನೋ ಇದಕ್ಕೆ ಸಾಕ್ಬೇಕಷ್ಟೇ. ಆದಾಯ ಮಾಡಕ್ಕಾಲ ಯಾರೇ ಸಾಕಿದ್ರು ಅಷ್ಟೇ. ಮತ್ತೆ ಈ ಓರಿ ಬಗ್ಗೆ ಏನು ಹೇಳ್ತೀರಾ? ಸಮಾಧಾನ ಇದೆ ನಿಮ್ಗೆ? ಖುಷಿ ಅಣ್ಣ, ಖುಷಿ ಇದೆ. ಖುಷಿ. ಇಂಥದ್ದೊಂದು ಓರಿ ನಮ್ಮ ಮನೇಲಿ ಆಯ್ತಲ್ಲ ಅಂತ ನಮ್ಗೆ ಹೆಮ್ಮೆ. ಇದು ಪ್ರೈಸ್ ಮಾಡೈತೆ ಅಂತ ಅಂತಿದ್ರು. ನಿಮ್ಮೂರಲ್ಲಿ ಯಾರೋ ಒಬ್ರು ತಗೊಂಡಿದ್ರು, ಅಲ್ಲಿಂದ ತಿರ್ಗಾ ಒಳ್ಳೆ ಪ್ರೈಸ್ ಮಾಡಿದೆ ತಮಿಳ್ನಾಡಲ್ಲಿದ್ದಾಗ ಅಂತ ಅಂದ್ರು. ಇಲ್ಲ, ಎಲ್ಲ ಈಗ ಬೇಬಿ ಜಾತ್ರೆಗೆ ಹೋಯ್ತು. ಫಸ್ಟ್ ಪ್ರೈಜ್ ಐನಗುಡಿ ಫಸ್ಟ್ ಪ್ರೈಜು, ಇದು ಮಾಗಡಿ ಫಸ್ಟ್, ಎರಡಲ್ಲಿ ಎಲ್ಲಾ ಜಾತ್ರೆಲೂ ಫಸ್ಟ್ ಪ್ರೈಸ್. ಎಲ್ಲ ಕಡೆನೂ ಫಸ್ಟ್ ಪ್ರೈಸ್. ಪ್ರತಿಯೊಂದು ಜಾತ್ರೆಲೂ ಓದೋದ್ ಜಾತ್ರೆಲಿ ಎಲ್ಲೂ ಫೇಲ್ ಆಗಿಲ್ಲ. ಎಲ್ಲದರಲ್ಲೂ ಫಸ್ಟ್ ಪ್ರೈಸ್. ಎರಡಲ್ಲಿ ಇತ್ತು. ಕೆಂಗಲಲ್ಲಿ ಮತ್ತೆ ಮಾಗಡಿ ಬೇಬಿ ಜಾತ್ರೆ. ಆಮೇಲೆ ಇನ್ನೊಂದು ಯಾವ್ದು ಬೇಬಿ ಪಕ್ಕ ನಡೀತಲ್ಲ, ಸಿಹಳ್ಳಿಲೂ ಫಸ್ಟ್ ಪ್ರೈಸ್. ಸಮಾಧಾನ ಇದೆ ಓರಿ ತಗೊಂಡು? ಸಮಾಧಾನ ಆಯ್ತು. ಚೆನ್ನಾಗಿ ಸಾಕ್ತಾ ಇದ್ದೀರಾ. ಇವಾಗ ಈ ಊರಿಗೆ ಕ್ರಾಸಿಂಗ್ ಬರಬೇಕು ಅಂದ್ರೆ ಅಣ್ಣ, ಈ ಊರಿಗೆ ಬರೋಕ್ಕೆ ಲೊಕೇಶನ್ ಯಾವ ಕಡೆಯಿಂದ ಬರಬೇಕು? ಯಾವ ಕಡೆಯಿಂದ ಅಣ್ಣ? ಈ ಊರಿಗೆ ಇವಾಗ ಬಿಡಿಸ್ಕೊಬೇಕು ಅಂತ ಬರ್ತಾರೆ ಹಸ್ಗಳು ಹೊಡ್ಕೊಂಡು, ಯಾವ ಕಡೆಯಿಂದ ಬರಬೇಕು ಲೊಕೇಶನ್? ನಮ್ಮ ಬಸ್ ಸ್ಟ್ಯಾಂಡ್ ಅಣ್ಣ. ಯಾವ ಊರಿಗೆ? ದೊಡ್ಡಗಂಗೋಡಿ. ದೊಡ್ಡಗಂಗೋಡಿಗೆ. ಇವಾಗ ಯಾವ ರೋಡ್ ಹತ್ರ ಆಗುತ್ತೆ ಇಲ್ಲಿಗೆ?
ರಾಮನಗರದಿಂದ ಬಂದ್ರೆ ಹತ್ರ ಆಗುತ್ತಾ, ಮಾಗಡಿ ಕಡೆಯಿಂದ ಬಂದ್ರೆ ಹತ್ರ ಆಗುತ್ತಾ? ಎಲ್ಲ ಒಂದೇ. ರಾಮನಗರದಿಂದ ಹತ್ರ 14 ಕಿಲೋಮೀಟರ್ ರಾಮನಗರ. ರಾಮನಗರ ಈ ಕಡೆಯಿಂದ ಬಂದ್ರೆ ಬಿಡ್ಬೋದು. ಮಾಗಡಿ ಈ ಕಡೆ ದುರ್ಗ ಇವರೆಲ್ಲ ದೂರ. ಇವಾಗ ಈ ಓರಿ ಬಿಡಿಸ್ಕೊಳ್ಳೋಕೆ ಎಷ್ಟೆಷ್ಟು ದೂರದಿಂದ ಬರ್ತಾ ಇದ್ದಾರೆ ಇವಾಗ? ಈಗ ಸುಮಾರು ಹೊಸಳ್ಳಿ ಈ ಕಡೆ, ಮಾಕ್ಲಿ, ಹೊಸಳ್ಳಿ, ಈ ಕಡೆ ಇದು ಚೌಡಗುಪ್ಪೆ, ತವರೆಕೆರೆ, ಈ ಕಡೆಯಿಂದೆಲ್ಲ ಟೆಂಪೋಗೆ ಹಾಕಿ ಬರ್ತಾರೆ. ಟೆಂಪೋಗೆ ಹಾಕೋ ಬರ್ತಾರೆ. ಪರವಾಗಿಲ್ಲ, ದೂರದಿಂದ ಎಲ್ಲ ಬರ್ತಾರೆ. ದೂರದಿಂದ ಬರ್ತಾರೆ. ಈ ಓರಿ ತಂದಾಗಿಂದ ಪರವಾಗಿಲ್ಲ ಬರ್ತಾರೆ. ಇವಾಗ ಡೈಲಿ ಹಸ್ಗಳಿಲ್ಲ ಅಂದ್ರೆ ರಾಂಗ್ ಆಗಲ್ವಾ? ರಾಂಗ್ ಏನಿಲ್ಲ, ಏನಿಲ್ಲ, ಪರವಾಗಿಲ್ಲ, ಮೇಂಟೈನ್ ಬಂದಾಗಲೇ ರಾಂಗ್ ಅದು. ಸರಿ ಅಣ್ಣ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಹಂಗೇನೆ. 966 34 80 387. ಯಾವ ಟೈಮಲ್ಲಿ ಆದ್ರೂ ಬಿಡ್ತೀರಾ? ಹೌದು ಸರ್, ಇರಲ್ಲ. ಇವಾಗ ಬೆಳಗ್ಗೆ ಸಾಯಂಕಾಲ ಯಾವ ಟೈಮಲ್ಲಿ ಆದ್ರೂ ಬಿಡ್ತೀರಾ? ಯಾವ ಟೈಮ್ ಬಂದ್ರು? ಯಾವ ಟೈಮ್ ಬಂದರೂ ಬಿಡ್ತೀವಿ. ಸರಿ ಅಣ್ಣ. ಮೇಲೆ ಎತ್ತಂಗಿದೆಯಲ್ಲ. ಕಟಾಕ್ರಿ ಅಲ್ಲಿ ಕಟಾಕಣ